ಓಕೆ. ಈಗ ನೆಕ್ಸ್ಟ್ ನಿಮ್ಮ ಫ್ಯೂಚರ್ ಗೋಲ್ ಏನು ಅಂತ? ಸದ್ಯಕ್ಕೆ ಸರ್ ಫ್ಯೂಚರ್ ಗೋಲು ನಾನು ಮದರ್ಹುಡ್ ಅಲ್ಲಿ ವರ್ಕ್ ಮಾಡ್ತಿದ್ದೆ, ವೈಟ್ ಫೀಲ್ಡ್ ಅಲ್ಲಿ. ಅಲ್ಲಿ ನಾನು ಅಲ್ಲೇ ಇಂಟರ್ನ್ಶಿಪ್ ಮಾಡಿ ಅಲ್ಲಿಂದ ಮಾರತಹಳ್ಳಿ ಒಂದು ಕ್ಲಿನಿಕ್, ಈಗ ಅಲ್ಲೇನೆ ಬ್ರೂಕ್ ಫೀಲ್ಡ್ ಅಲ್ಲಿ ವರ್ಕ್ ಮಾಡ್ತಿದ್ದೀನಿ. ಸೊ ನನಗೆ ಗೋಲ್ ಅನ್ನೋದು ಒಂದೇ ಸರ್, ಇದೊಂದನ್ನೇ ನಾನು ನಂಬ್ಕೊಂಡಿರ್ಬಾರ್ದು. ಯಾಕೆಂದ್ರೆ ಈಗಿಂದು ನಾವು ಅಲ್ಲೇ ನೋಡ್ತಾ ಇದೀವಲ್ಲ, ನನ್ನ ಪೇಷಂಟ್ಸ್ ಇಂದ ಹಿಡಿದು ಪ್ರತಿಯೊಬ್ರು ನೋಡ್ತಿರೋದ್ರಿಂದ ಒನ್ ಥಿಂಗ್ ಇಸ್ ನಾಟ್ ಎನಫ್ ಸರ್. ಈಗಿನ ಬ್ಯಾಂಗ್ಳೂರ್ ಲೈಫಲ್ಲಿ, ಈಗಿನ ಕಾಸ್ಟ್ ಆಫ್ ಲಿವಿಂಗ್ ಅಲ್ಲಿ ನಮ್ದೇ ಒಂದು ಬಿಸ್ನೆಸ್ ಕೂಡ ಇರೋದ್ರಿಂದ ಐ ವಾಂಟ್ ಎವ್ರಿಥಿಂಗ್ ಟು ಬಿ ಬ್ಯಾಲೆನ್ಸ್ಡ್. ಅದು ಇರಬೇಕು, ನನಗೆ ಇದು ಇರಬೇಕು. ಅಷ್ಟೇ ಸರ್. ಏನಾಗುತ್ತೋ ಸರ್, ಒಟ್ಟಿನಲ್ಲಿ ಎಲ್ಲಾ ಕಡೆ ಇರಬೇಕು ಅನ್ನೋದು ಆಸೆ ನನಗೆ. ಫಿಲ್ಮ್ ಫೀಲ್ಡ್ ನಾನು ಅದು ಬಿಡಕ್ ಇಷ್ಟ ಇಲ್ಲ. ಎಲ್ಲ ಹೇಳ್ತಾರೆ ಎಡ್ದೋಣೆ ಮೇಲೆ ಕಾಲಿಕ್ಬಾರ್ದು ಅಂತ, ಈಗ ಹಂಗಿಲ್ಲ ಅಂದ್ರೆ ಆಗೋದೇ ಇಲ್ಲ ಸರ್. ಬೆಂಗಳೂರು ಲೈಫಲ್ಲಿ ಹಂಗಾಗ್ಬಿಟ್ಟಿದೆ. ಸೊ ಅದು ಅನ್ಕೊಂಡಿದೀನಿ, ಎಲ್ಲಾನು ಮ್ಯಾನೇಜ್ ಮಾಡ್ಬೇಕು, ಅಲ್ಲಿ ಯಾವ್ದು ಬಿಟ್ಕೊಡ್ಬಾರ್ದು. ಒಟ್ನಲ್ಲಿ ಮೇನ್ ಸ್ಟ್ರೀಮ್ ನಾನು ಬಿಸ್ನೆಸ್ ಅಂತಾನೆ ಅನ್ಕೊಂಡಿರೋದು. ಯಾವುದೇ ಫೀಲ್ಡ್ ಆದ್ರೂ ವಿ ಹ್ಯಾವ್ ಬಿಸ್ನೆಸ್ ಮಾಡ್ಬೇಕು ಅಂತ. ಬಿಸ್ನೆಸ್ ಮೇಲೆ ಹೆಂಗೆ ಇಂಟ್ರೆಸ್ಟ್ ಬಂತು ಅಂತ? ಬಿಸ್ನೆಸ್ ಚಿಕ್ಕ ವಯಸ್ಸಿಂದ ಸರ್. ನಮ್ಮಪ್ಪ, ಈಗ ನಮ್ದು ಅದು ಬೇಕರಿ ರಾ ಮೆಟೀರಿಯಲ್ಸ್ ಡೀಲರ್ ಡಿಸ್ಟ್ರಿಬ್ಯೂಷನ್ ಬಿಸ್ನೆಸ್. ಸಿನ್ಸ್ ಕಿಡ್ ನಮ್ಗೆ ಅದೊಂಥರ ಬಿಸ್ನೆಸ್ ಅನ್ನೋದು ಕರಗತ ಮಾಡ್ಬಿಟ್ಟಿದ್ದಾರೆ. ಈಗ ಎವ್ರಿ ಡೇ ಲೈಫಲ್ಲಿ ಅದು ಒಂದು ಪಾರ್ಟ್ ನಮ್ಗೆ. ಯಾರೋ ಬರ್ತಾರೆ, ಈಗ ನೀವು ಶಾಪ್, ನಮ್ದು ಒಂದು ಡೀಲಿಂಗ್ ಶಾಪ್ ಇದೆ, ಸಿಟ್ಟಿಂಗ್ ಶಾಪ್ ಇದೆ. ಸೊ ಅಲ್ಲಿ ಕೌಂಟರ್ ಸೇಲ್ಸ್ ನಡೀತಿರತ್ತೆ ಎವ್ರಿ ಟೈಮ್. ಈಗ ಅವ್ರೇನೋ ಕೆಲಸ ಇದ್ರು, ಸೊ ಐ ವುಡ್ ಗೋ. ಸಿನ್ಸ್ ಕಿಡ್ ನಾನು ಹೋಗ್ತಿದ್ದೆ. ಇಲ್ಲ ಈಗ ಎವ್ರಿ ಡೇ ರೂಟ್ ಪ್ಯಾಕಿಂಗ್ ಅಂತ ಎವ್ರಿ ವೀಕ್ ಇರತ್ತೆ. ಸೊ ನೆಲಮಂಗಲ ಟು ಡಿಫ್ರೆಂಟ್ ಪಾರ್ಟ್ಸ್. ಸೊ ಅಂಥ ಟೈಮಲ್ಲಿ ವಿ ವೆರಂಟ್ ಅವರು ನಮ್ಮಪ್ಪ ಒಂದು ಈಸ್ ಟು ಮೇಕ್ ಶ್ಯೂರ್ ಯಾವತ್ತು ಇನ್ನೊಬ್ರ ಮೇಲೆ ಡಿಪೆಂಡ್ ಆಗ್ಬಾರ್ದು. ಬಿಸ್ನೆಸ್ ಅಂದ್ರೆ ಹಂಗೆ. ಈಗ ನೀನು ಇವತ್ತು ಹೋಟ್ಲ್ ಇಡ್ತೀಯಾ, ಇವತ್ತು ಬಟ್ಟ ಬಂದಿಲ್ಲ ಅಂದ್ರೂ ನೀನೇ ಮಾಡೋ ಕೆಪಾಸಿಟಿ ಇರಬೇಕು. ಸೊ ನಮ್ದು ಹಾಗೆ. ಈಗ ಇವತ್ತು ಲೋಡಿಂಗು ಅದು ಇದು, ಈಗ ಕೂಲಿನೇ ನೀವು ಕರಿಬೇಕು ಅನ್ನೋದೇನಿಲ್ಲ. ಇಫ್ ಈಸ್ ನಾಟ್ ದೇರ್, ನೀನ್ ರೆಡಿ ಇರ್ಬೇಕು ಮಾಡಕ್ಕೆ. ಸೊ ಅದೊಂದು ಚಿಕ್ಕ ವಯಸ್ಸಿಂದನೂ ಅಷ್ಟೇ ಈ ಮೇಡ್ ಶ್ಯೂರ್, ನಾನು ಇವತ್ತು ಏನೋ ದುಡ್ಡು ಕೊಡ್ತೀನ, ನೀವು ಕೆಲಸ ಮಾಡು, ದುಡ್ಡು ಕೊಡ್ತೀನಿ. ಸೊ ಹಂಗೆ ಬಂದಿರೋದ್ರಿಂದ ನೋಡ್ಬಿಟ್ಟಿದೀವಲ್ಲ ಸರ್ ಆಗಿಂದ. ಈಗ ನಮ್ದೇ ಅಣ್ಣ ಇದಾರೆ ಬಿಸ್ನೆಸ್ ಅಲ್ಲಿ, ಜಗ್ಗಣ್ಣ ಅಂತ ಅವರು. ಸೊ ಅವರು ಮ್ಯಾನೇಜಿಂಗ್ ನೋಡ್ಕೊಳ್ತಾರೆ. ಸೊ ಹಿ ಡಸ್ ಆಲ್. ಈಗ ಅವರು ಕ್ಯಾಶ್ ಇಂದ ಹಿಡಿದು ಲೋಡು ಅನ್ಲೋಡ್ವರೆಗೂ ಅವರೇ ನೋಡ್ಕೊಳ್ತಾರೆ. ಸೊ ಅವ್ರ ಜೊತೆ ಕೈ ಜೋಡಿಸ್ಕೊಂತ ಚಿಕ್ಕ ವಯಸ್ಸಿಂದ ಬಂದಿದ್ದು. ಅದೇ ಫ್ಯಾಮಿಲಿ, ಈಗ ನಮ್ಮ ಅಪ್ಪ ಅಮ್ಮ ಎಲ್ಲರೂ ಒಂದೇ, ಅದನ್ನೇ ನೋಡ್ಕೊಳ್ಳೋದ್ರಿಂದ ಸೊ ದಟ್ ವಾಸ್ ಒನ್ ಪಾರ್ಟ್ ಆಫ್ ಅವರ್ ಲೈಫ್. ಸೊ ಅಲ್ಲಿಂದ ಅನ್ಸ್ತು, ಓಕೆ ಇದು ಬಿಡಬಾರ್ದಲ್ವಾ. ಸೊ ಅದರಿಂದಾನೇ ನಾ ಇವತ್ತು ಇಷ್ಟೆಲ್ಲ ನಾನು ಏನೇ ಓದಿರ್ಬೋದು, ಅದಿಲ್ಲ ಅಂದ್ರೆ ನನಗೆ ಓದಕ್ ಆಗ್ತಿರ್ಲಿಲ್ಲ. ಸೊ ಅದೊಂದು ಅನ್ಕೊಂಡು, ಸೊ ಅದು ಬಿಡಬಾರ್ದು ಅಂತ ಅನ್ಕೊಂಡು. ಮದುವೆ ಆಗಿದೆಯಾ ಶ್ರೇಯಸ್? ಇಲ್ಲ ಸರ್. ಎಂತ ಹುಡುಗಿ ಬೇಕು ಸರ್? ಹಂಗೆಲ್ಲ ಇಲ್ಲ ಅಂತಂದ್ರೆ ಇವಾಗ ಈಗ ಏನಂತ, ಈಗ ನಿಮ್ಮ ಒಂದು ಲೈಫ್ ಸ್ಟೈಲ್ ಬೇರೆ ತರ ಇರುತ್ತೆ. ನಿಮ್ಮ ಲೈಫ್ ಸ್ಟೈಲ್ಗೆ ಸೂಟೇಬಲ್ ಆಗುವಂತಹ ಒಬ್ಬ ಹುಡುಗಿ ಬೇಕು ಅನ್ನೋ, ಅದು ಆಬ್ವಿಯಸ್ಲಿ ಹೊಂದ್ಕೊಂಡು ಹೋಗ್ಬೇಕು ಫ್ಯಾಮಿಲಿಗೆ. ಫಸ್ಟ್ ಆಫ್ ಆಲ್ ನಮ್ಮ ಮನೇಲಿ ಕೇಳೋದು ಅದೇನೆ, ನಮ್ ಫ್ಯಾಮಿಲಿಗೆ ಸೆಟ್ ಆಗ್ಬೇಕು, ಫ್ಯಾಮಿಲಿಗೆ ಸೆಟ್ ಆಗ್ಬೇಕು. ನಮಗೂ ಅದೇ, ಫ್ಯಾಮಿಲಿ ಖುಷಿನೇ ನಮ್ ಖುಷಿ. ಫ್ಯಾಮಿಲಿಗೆ ಸೆಟ್ ಆಗ್ಬೇಕು, ಆಬ್ವಿಯಸ್ಲಿ ಪ್ರೊಫೆಷನಲಿ ಸಪೋರ್ಟಿವ್. ಇಷ್ಟೊಂದೆಲ್ಲ ಅದೇ ಮಲ್ಟಿಪಲ್ ಇಂಟ್ರೆಸ್ಟ್ ಇರೋರ್ಗೆ ಅಂತವರೇ ಸಿಕ್ಕಿದ್ರೆ ಒಳ್ಳೇದು. ಅದೊಂದು ಆಸೆ ಪಡೋದು. ಲವ್ ಮ್ಯಾರೇಜ್ ಆಗ್ತಾರೆ, ಅರೇಂಜ್ ಮ್ಯಾರೇಜ್ ಗೊತ್ತಿಲ್ಲ, ಯಾವ್ದಕ್ಕಾದ್ರೂ ಓಕೆ ಸರ್. ಡೆಸ್ಟಿನಿ, ನಾನು ಬಿಟ್ಬಿಟ್ಟಿದೀನಿ, ಏನಾಗುತ್ತೋ ಆಗ್ಲಿ ನೋಡೋಣ ಅಂತ. ಮನೆಯವರು ಒಪ್ಕೊಂತಾರೆ? ಮನೆಯಲ್ಲಿ ಒಬ್ಬೋದು, ಗೊತ್ತಿಲ್ಲ ಸರ್. ಕೇಳಕ್ ಹೋಗಿಲ್ಲ. ಅದೇ ಡೆಸ್ಟಿನಿ ಅನ್ನೋದೊಂದು ಬಿಲೀವ್ ಮಾಡಕ್ ಸ್ಟಾರ್ಟ್ ಮಾಡ್ಬಿಟ್ಟಿದೀನಿ ಸರ್. ನಾನು ಅನ್ಕೊಂಡಿದಂತೂ ಯಾವ್ದು ಆಗಿಲ್ಲ ಇದುವರೆಗೂ, ಬಟ್ ಆಗಿರೋದು ಯಾವ್ದು ಕೆಟ್ಟದಾಗಿಲ್ಲ. ಎಲ್ಲ ಒಳ್ಳೇದಾಗಿದೆ. ಎಲ್ಲ ಒಳ್ಳೇದಾಗಿದೆ. ಇವತ್ತು ಏನೇ ಮಾಡಿದ್ರು ಸೊ ಎಲ್ಲ ಆಟೋಮೆಟಿಕ್. ನಾನು ಅನ್ಕೊಂಡೇ ಇರ್ಬೋದು, ಬಟ್ ಸ್ಟಿಲ್ ಎಲ್ಲಾನು ಏನೇನ್ ಕೊಡ್ಬೇಕು ಅದು ಕೊಟ್ಟಿದೆ, ಅದು ಖುಷಿ ನಮ್ಗೆ. ಓಕೆ, ನೆಕ್ಸ್ಟ್ ಯಾರಿಗೆ ಪ್ರೊಡ್ಯೂಸ್ ಮಾಡ್ಬೇಕು ಅಂತಿದ್ದೀರಾ ಅಂತ? ಯಾವ್ದಾದ್ರು ನಮ್ಮ ಸ್ಯಾಂಡಲ್ವುಡ್ ಅಲ್ಲಿ ಆಕ್ಟರ್ಸ್ ಸರ್? ಆ ಲೆವೆಲ್ಗೆ ಇನ್ನ ಆಗಿಲ್ಲ, ಬಟ್ ಇನ್ ಕೇಸ್ ಆದ್ರೆ ಡೆಫಿನೆಟ್ಲಿ ಎಲ್ಲಾರ್ಗು ಮಾಡಕಂತಾನೆ ಇಷ್ಟ. ಎಲ್ಲ ಆಕ್ಟರ್ ನಂಗೆ ಯೂಶಲಿ ಅವ್ರಿಗೂ ಮಾಡ್ಬೇಕು, ಬಟ್ ಆನ್ ದಿ ಅದರ್ ಹ್ಯಾಂಡ್ ನನ್ಗೆ ಹೊಸ ಟ್ಯಾಲೆಂಟ್ಸ್ ನೋಡ್ಬೇಕು ಅನ್ನೋದು ನಂಗೆ ಸಿಕ್ಕಾಪಟ್ಟೆ ಆಸೆ. ಈಗ್ಲೂ ಅಷ್ಟೇ, ಐ ಸಿ ಸಮ್ ಶಾರ್ಟ್ ಫಿಲ್ಮ್ಸ್. ಇವೊಂದು ಪಾಪ ಅವ್ರಿಗೆ ರೀಚ್ ಮಾಡಕ್ ಗೊತ್ತಿರಲ್ಲ ಶಾರ್ಟ್ ಫಿಲ್ಮ್ಸ್ ನ, ಬಟ್ ನನಗೆ ಸಜೆಷನ್ ಬಂದಾಗ ನಾನ್ ಟೈಮ್ ಮಾಡ್ಕೊಂಡು ನೋಡಕ್ ಟ್ರೈ ಮಾಡ್ತೀನಿ. ನಾಟ್ ಜಸ್ಟ್ ಸ್ಟೋರಿ, ದಟ್ ಈಸ್ ಸೆಕೆಂಡ್ರಿ. ಬಟ್ ಅಲ್ಲಿ ಟೆಕ್ನಿಷಿಯನ್ಸ್ ಕ್ವಾಲಿಟಿ ನಮ್ಗೆ ಶಾರ್ಟ್ ಫಿಲ್ಮ್ಸ್ ನೋಡ್ರೆ ಗೊತ್ತಾಗುತ್ತೆ. ಈಗ ಕೆಲವ್ರು ಕ್ಯಾಮ್ರಾ ಚೆನ್ನಾಗಿರುತ್ತೆ, ಕೆಲವ್ರು BGMs, ಕೆಲವ್ರು ಸ್ಕ್ರೀನ್ ಪ್ಲೇ. ಸ್ಟೋರಿ ಇಲ್ಲದೆ ಸ್ಕ್ರೀನ್ ಪ್ಲೇ ಚೆನ್ನಾಗಿರುತ್ತೆ. ಅವ್ನು ಗೊತ್ತಾಗ್ತಿರುತ್ತೆ ಅವ್ನಿಗೇನೋ ಐತೆ, ಬಟ್ ಅವ್ನಿಗೆ ತೋರ್ಸ್ಕೊಳಕ್ ಆಗ್ತಾ ಇಲ್ಲ. ಸೊ ಅಂತವ್ರಿಗೆ ನಾನು ಹಾಂಟ್ ಮಾಡಿ ಏನೋ ಅದನ್ನ ಮಾಡ್ಬೇಕು. ಸೊ ಆತರ ಒಂದು, ಈಗ ಇದು ಇರ್ಬೇಕು, ಬಿಸ್ನೆಸ್ ಪರ್ಸ್ಪೆಕ್ಟಿವ್ ಅಲ್ಲೂ ಇರ್ಬೇಕು, ಅದರ್ವೇ ಆ ಲವ್, ಆ ಸಿನಿಮಾ ಲವ್ ಒಂದು ಏನಾದ್ರು ಮಾಡ್ಬೇಕು ಅನ್ನೋದು ಆಸೆ ಇದೆ.
ಫೈನಲಿ ಕನ್ನಡಿಗರಿಗಾಗಿರ್ಬೋದು ಅಥವಾ ನಿಮ್ಮ ಮನೆಯವರಿಗೆ ಏನ್ ಹೇಳ್ತೀರಾ ಅಂತ? ಏನು ಏನ ಸರ್ ನನಗಿಷ್ಟು ಇದೆ ಇಷ್ಟೆಲ್ಲ ಮಾಡಬೇಕು ಅಂತ. ನನಗೆ ನನ್ನ ಫ್ಯಾಮಿಲಿ ಸಪೋರ್ಟ್ ಇದೆ ಆ್ಯಸ್ ಯೂಶುವಲ್. ಇನ್ ಕೇಸ್ ಈ ಸಿನಿಮಾ ಅಂತ ಬಂದರೆ ನನಗೆ ಕನ್ನಡ ಜನತೆ ಈಗ ಏನು ತೋರಿಸಿದ್ದಾರೆ ಇಷ್ಟು ದಿನ, ಒಂದು ಚಿಕ್ಕದಾಗಿ ತೋರಿಸಿದ್ರು ನನಗದು ನನ್ನ ಜೀವನ ಎಲ್ಲ ನೆನ್ಪಿಟ್ಕೊಳ್ಳೋಷ್ಟು ತೋರಿಸಿದ್ದಾರೆ. ಇನ್ನು ಕೊಟ್ಟರೆ ನನಗೆ ಏನು ಬೇಡ ಅನ್ನಲ್ಲ. ಬೆಸ್ಟ್ ಅವ್ರ ಸಪೋರ್ಟ್ ಬೇಕಷ್ಟೇ ನನಗೆ ಕೊಡೆ ಗಂಟ. ಏನೋ ಮಾಡೋಣ, ಎಲ್ಲರೂ ಒಳ್ಳೇದು ಮಾಡೋಣ. ಏನೋ ಅವ್ರು ನನಗೆ ಎಷ್ಟು ಶಕ್ತಿ ಕೊಡ್ತಾರೋ ಅಷ್ಟು ನಾನು ಏನು ಮಾಡಬೇಕೋ ಮಾಡ್ತೀನಿ ಸರ್. ಈಗ ಗೌರವ್ ಶೆಟ್ಟಿ ಅವರೆಲ್ಲ ಕಾಂಟ್ಯಾಕ್ಟ್ ಅಲ್ಲಿ ಇದಾರ? ಹಾಂ, ಎಲ್ಲ ಇದ್ದಾರೆ. ಸುಮ್ಮನೆ ಒಂದು ಪ್ರಾಂಕ್ ಮಾಡೋಣ ಗೌರವ್ ಶೆಟ್ಟಿ ಅವ್ರಿಗ? ಸರಿ ಸರಿ. ಏನಂತ ಮಾಡೋಣ? ಏನಂತ ಮಾಡೋಣ? ದೊಡ್ಡ ಫಿಲಮ್ ಮಾಡ್ತಾ ಇದೀವಿ ಅಂತ ಮಾಡೋಣ. ಸುಧಾಕರ್ ಅವ್ರಿಗೆ ಮಾಡ್ಬೇಡ, ಯಾರಿಗಾದ್ರೂ ನೋ ಇಶ್ಯೂ, ನೀವೇ ಮಾಡಬೇಕು. ಡೈರೆಕ್ಟರ್ ಇಲ್ಲೇ ಇದ್ದಾರೆ ಅಂತ ಹೇಳ್ಬಿಡಿ. ಸದ್ಯಕ್ಕೆ ಇವಾಗ ನೀವೇ ಪ್ರೊಡ್ಯೂಸರ್, ನಾನೇ ಡೈರೆಕ್ಟರ್. ಸುಧಾಕರಿಗೆ ಮಾಡೋಣ, ಗೌರವಿಗೆ ಮಾಡೋಣ ಅನ್ಕೊಳ್ತಾ ಇದ್ವಿ. ಸುಧಾಕರ್ ಅವ್ರಿಗೆ ಮಾಡೋಣ ಬಿಡಿ, ಮನೆಯೆಲ್ಲ ಮಾತಾಡಿದೀನಿ. ನಿಮ್ಗೆ ಹೇಳಿದ್ರಾ ಇಲ್ಲಿ ಬರ್ತೀನಿ ಅಂತ? ಇಲ್ಲ ಇಲ್ಲ, ಇಲ್ಲಿ ಬರ್ತೀನಿ ಅಂತೆಲ್ಲ ಹೇಳಿಲ್ಲ, ಅವ್ರಿಗೆ ಗೊತ್ತಿಲ್ಲ. ಕೇಳಿ ನೋಡಿ ಹೆಂಗಿರುತ್ತೆ ರಿಯಾಕ್ಷನ್ ಅಂತ. ಫೋನು ನಮ್ಮ ನಂಬರ್ ಗೊತ್ತಾಗುತ್ತಲ್ಲ, ಕೊಡಿ ನಂಬರ್ ಹೇಳಿ, ನಂಗೆ ಮಾಡ್ಕೊಂಡು. ಒಂದು ಗೌರವ್ ವೃದ್ರ ಇದೆ ಅಂತ. ಸುಧಾಕರ್ ಕೊಡಲ್ಲ? ಸುಧಾಕರ್ ಅವ್ರು ಕೊಡಿ. ಸುಮ್ಮನೆ ನನ್ನ ಈ ಥರ ಹೊಸ ಡೈರೆಕ್ಟರ್ ಹಿಂಗೆ ಅಸೋಸಿಯೇಟ್ ಆಗಿ ಮಾಡಿದ್ದೆ ಅಂತ ಹೇಳ್ಬಿಟ್ಟು ಅದನ್ನು ಮಾಡ್ಬೇಕು. ಈ ಥರ ಒಂದು ಪ್ಯಾನ್ ಇಂಡಿಯಾ ಶಾರ್ಟ್ ಫಿಲ್ಮ್ ಪ್ರಾಜೆಕ್ಟ್ ಇದೆ ಅಂತ ಮಾಡೋಣ. ಕುಡುಕ್ರದು ತೆಲುಗಲ್ಲಿ ಮಾತಾಡ್ತೀನಿ ನಾನು, ನೋಡ್ತಿದ್ದೀನಿ. ನನಗೆ ಸ್ಟಾರ್ಟಿಂಗ್ ಬಿಸಿ ಬಂದ್ಬಿಟ್ಟು ಶ್ರೇಯಸ್ ಅಂತಾನೆ ಮಾತಾಡೋದಾ? ಯಾರು ನಾನು? ಹೆಂಗ್ ಮಾತಾಡಲಿ? ಶ್ರೇಯಸ್ ಅಂತಾನೆ ಮಾತಾಡಿ. ಶ್ರೇಯಸ್ ಅಂತಾನೆ ಹಿಂಗ್ ಬಂದಿದ್ದಾರೆ ಒಬ್ರು ಪ್ರೊಡ್ಯೂಸರು. ಅವನಿಗೆ ಗೊತ್ತಾಗ್ಬಿಡುತ್ತೆ ಸರ್ ನನಗೆ. ಸರ್ ನೋಡೋಣ ಹಿಂಗಿದೆ ಸರ್, ನೋಡಿದೆ ನಿಮ್ದೆಲ್ಲ ರೀಸೆಂಟು ಆಪರೇಷನ್ ಬೇಬಿ ಎಲ್ಲ ನೋಡಿದ್ದಾರೆ, ಹಿಂಗ್ ಮಾಡ್ಬೇಕಂತಿದಾರಂತೆ, ಏನ್ ಮಾಡೋಣ ಅಂತೀನಿ. ಬಿಸಿ ಬರ್ತಿದೆ, ಫುಲ್ ಪ್ರಮೋಷನ್ ಅಲ್ಲಿ ಬಿಸಿ ಇರ್ತಾನೆ. ಇವಾಗ ಯಾವ್ದು ಅವ್ರದ್ದು ಇದೊಂದು ಬರ್ತಾ ಇದೆಯಲ್ಲ, ಅಮೃತ ಅಂಜನ್ ಅವ್ರ ಶಾರ್ಟ್ ಫಿಲ್ಮೇ ಫಿಲ್ಮ್ ಬರ್ತಿದೆ. ಮೊನ್ನೆ ಪ್ರೆಸ್ ಮೀಟ್ ಮಾಡಿದ್ರು. ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ಒಂದಷ್ಟು ವಿಚಾರಗಳನ್ನ ಮತ್ತೆ ನಿಮ್ಮ ಲೈಫಲ್ಲಿ ನಡೆದಿರುವಂತಹ ಒಂದಷ್ಟು ಎಕ್ಸ್ಪೀರಿಯನ್ಸ್ ಅನ್ನ ಶೇರ್ ಮಾಡಿದ್ರೆ ಒಳ್ಳೇದಾಗ್ಲಿ. ನೀವು ಅನ್ಕೊಂಡಿರುವಂತಹ ಮಲ್ಟಿಪಲ್ ಟಾಸ್ಕ್ ಏನಿದೆಯೋ ಅದೆಲ್ಲಾನು ಫುಲ್ಫಿಲ್ ಆಗ್ಲಿ. ನೀವು ಅನ್ಕೊಂಡಿರುವಂತ ಹಾಗೇನೆ ಇವಾಗ ಏನ್ ಶಾರ್ಟ್ ಮೂವೀಸ್ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಮಾಡ್ತೀರಾ, ಅದೇ ರೀತಿ ದೊಡ್ಡ ದೊಡ್ಡ ಸಿನಿಮಾಗಳು ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಮಾಡುವಂತಹ ಚಾನ್ಸ್ ಸಿಗಲಿ. ದೊಡ್ಡ ಪ್ರೊಡ್ಯೂಸರ್, ದೊಡ್ಡ ಆಕ್ಟರ್, ಡಾಕ್ಟರ್ ಎಲ್ಲ ಆಗ್ಲಿ ಅಂತ ಹೇಳ್ಬಿಟ್ಟು ನನ್ನ ಕನ್ನಡಿಗರ ಕಡೆಯಿಂದ, ಸ್ಪೆಷಲ್ ಆಗಿ ನಮ್ಮ ಬಾಸ್ ಟಿವಿ ವೀಕ್ಷಕರ ಕಡೆಯಿಂದ ಬೆಸ್ಟ್ ವಿಶಸ್ ಅನ್ನ ತಿಳಿಸ್ಕೊಡ್ತಾರೆ. ಥ್ಯಾಂಕ್ ಯು. ನೀವು ನನ್ನ ಇಲ್ಲಿ ಕರೆದು ಏನೋ ಗುರುತಿಸಿ ಕರೆದಿರೋದಕ್ಕೆ ನಾನು ನಿಮಗೆ ಥ್ಯಾಂಕ್ ಯು ಹೇಳ್ತೀನಿ ಸರ್. ಥ್ಯಾಂಕ್ ಯು ಸೋ ಮಚ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.